ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಆರೋಗ್ಯಕರವಾದಂಥ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ನಾವು ಯಾವುದೇ ಚಟ್ನಿ ಬಳಸಿದ್ರು ತುಂಬ ತೆಂಗಿನಕಾಯಿನ ಬಳಸಿ ಮಾಡ್ತಾ ಇರ್ತೀವಿ. ಆ್ಯಂಡ್ ತೆಂಗಿನಕಾಯಿ ಆಫ್ಕೋರ್ಸ್ ಒಳ್ಳೆಯದೇ, ಹೆಲ್ತಿಗೆ ಇಲ್ಲ ಅಂತ ಅಲ್ಲ. ಬಟ್ ನಾನು ಹೇಳೋ ಈ ತರಕಾರಿಯಿಂದ ನೀವು ಚಟ್ನಿ ಮಾಡಿದ್ರೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ? ಏನಪ್ಪ ಆ ಚಟ್ನಿ ಅಂತ ಅಂದರೆ ಮೂಲಂಗಿ ಚಟ್ನಿ. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಲಿವರ್ನ ಕ್ಲೀನ್ ಮಾಡುತ್ತೆ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇದೆಲ್ಲ ನಮಗೆ ಗೊತ್ತಿದ್ರು ನಾವು ಮೂಲಂಗಿನ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಮೂಲಂಗಿಲಿ ಈ ಥರ ಒಂದು ಡಿಫ್ರೆಂಟಾಗಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಡೌಟ್ ಆಗುತ್ತೆ, ನಾವು ನಿಜವಾಗೂ ಇದಕ್ಕೆ ಮೂಲಂಗಿ ಬಳಸಿದ್ವಾ ಅಂತ. ಇನ್ಫ್ಯಾಕ್ಟ್ ನೀವು ಯಾರಿಗಾದ್ರೂ ಈ ಚಟ್ನಿನ ಸರ್ವ್ ಮಾಡಿದ್ರೆ ನಾವು ಹೇಳಲಿಲ್ಲ ಅಂದರೆ ಇದು ಮೂಲಂಗಿ ಚಟ್ನಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಅಷ್ಟು ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ, ಕಾಯಿ ಚಟ್ನಿ ಥರ. ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಆಲ್ರೆಡಿ ಹೇಳಿದೆ ಅಲ್ವಾ. ಆಲ್ಸೋ ಇದು ನಮಗೆ ಗ್ಯಾಸ್ಟ್ರಿಕ್ಗೂ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮೂಲಂಗಿನ ತೊಗೊಂಡಿದ್ದೀನಿ, ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಾ ಪೋರ್ಷನ್ ತುಂಬ ಕಮ್ಮಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಜೀರಿಗೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಕಡಲೆ ಬೀಜನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಕಡಲೆ ಬೀಜನ. ಕಡಲೆ ಬೀಜ ಹುರಿಬೇಕಾದ್ರೇ ನಾನು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಮೂಲಂಗಿನ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಒರೆದು ಕಟ್ ಮಾಡ್ಕೊಂಡಿರಬೇಕಾಗತ್ತೆ. ನೀಟಾಗಿ ವಾಶ್ ಮಾಡಿ ತೊಗೊಳ್ಳಿ, ಮರಿಬೇಡಿ. ಎಣ್ಣೆಲಿ ಮೂಲಂಗಿನ ಈ ಥರ ಫ್ರೈ ಮಾಡಿ ತೊಗೊಳ್ಳೋದೇ ಈ ಚಟ್ನಿಲಿ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದರದ್ದು ಆ್ಯಕ್ಚುಯಲ್ದು ರಾನೆಸ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇವಾಗ ನಾನು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ಎಣ್ಣೆ ಸಮೇತ ಮೂಲಂಗಿನ ನಾನು ತೊಗೊಂಡಿಲ್ಲ. ಎಣ್ಣೆನ ಫ್ರೈಯಿಂಗ್ ಪ್ಯಾನಲ್ಲೇ ಬಿಟ್ಟು ಬರೀ ಮೂಲಂಗಿಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಅಲ್ಲೇ ಉಳಿದಿದ್ದಂಥ ಎಣ್ಣೆಗೆ ನಾನು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗನ್ನ ಹಾಕ್ಬಿಟ್ಟು ಒಂದು ಒಗ್ಗರಣೆನ ರೆಡಿ ಮಾಡ್ಕೋತೀನಿ ಚಟ್ನಿಗೆ ಸೇರಿಸೋಕ್ಕೆ. ಆ್ಯಂಡ್ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಅದಾದಮೇಲೆ ತೊಗೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಬಟ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಆಮೇಲೆ ಹಾಕ್ಕೋಬೇಕಾಗತ್ತೆ. ಅದು ಬಿಟ್ಟು ಎಲ್ಲ ಐಟಮ್ಸ್ನೂ ಹಾಕ್ಕೊಂಡು ಈ ಥರ ಅರ್ಧಂಬರ್ಧ ರುಬ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿ ಮತ್ತೆ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಲಾಸ್ಟಲ್ಲಿ ಸೇರಿಸ್ಕೊಂಡು ರುಬ್ಬೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಚಟ್ನಿ ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ಕಂಪ್ಲೀಟಾಗಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ಈ ಥರ. ಇವಾಗ ಮೂಲಂಗಿ ಚಟ್ನಿನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ನಾವು ಒಗ್ಗರಣೆ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ, ಇವಾಗ ಚಟ್ನಿಗೆ ಸೇರಿಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಾ ಅಲ್ವಾ, ಒಗ್ಗರಣೆ ತಣ್ಣಗಾಗಿರುತ್ತೆ. ಆಮೇಲೆ ನಾನು ಚಟ್ನಿಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಚಟ್ನಿಗೆ ಒಗ್ಗರಣೆನ ಸೇರ್ಸಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಾ ಅಲ್ವಾ. ಇವಾಗ ನೀವು ನೋಡಬೇಕಾದ್ರೆ ಇದಕ್ಕೆ ನಾನು ಮೂಲಂಗಿ ಬಳಸಿದ್ದೀನಿ ಅಂತ ನಿಮಗೆ ನಿಜವಾಗ್ಲೂ ಅನ್ನಿಸ್ತಿದೆಯಾ? ನೋ ಚಾನ್ಸ್. ನಾನು ಹೇಳಿಲ್ಲ ಅಂದರೆ, ನಾನು ಡೈರೆಕ್ಟಾಗಿ ಈ ಥರ ತೋರಿಸಿದ್ರೆ ನೀವು ನಂಬೋದೇ ಇಲ್ಲ ಇದು ಮೂಲಂಗಿ ಚಟ್ನಿ ಅಂತ. ಇನ್ಫ್ಯಾಕ್ಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇದನ್ನು ಗೋಧಿ ರೊಟ್ಟಿ ಜೊತೆ ಪೇರಪ್ ಮಾಡಿದ್ದೆ. ನೀವು ಯಾವ ರೊಟ್ಟಿ ಜೊತೆ ಬೇಕಾದರೂ ಟೇಸ್ಟ್ ಮಾಡ್ಬೋದು. ಬಟ್ ನಮ್ಮ ಹಸ್ಬೆಂಡ್ಗೆ ಗೋಧಿ ರೊಟ್ಟಿ ಮತ್ತು ಮೂಲಂಗಿ ಚಟ್ನಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಮಾಡಿದ್ದೆ. ನಿಜವಾಗ್ಲೂ ಮೂಲಂಗಿ ಚಟ್ನಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ರಿಪೀಟೆಡ್ಲಿ ಮಾಡ್ಕೊಂಡು ತಿಂತೀರಾ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.